ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೈಲಾಸದ ಅಧಿಪತಿ ಪರಮೇಶ್ವರನನ್ನು, ಜಗದಂಬೆ ಪಾರ್ವತಿಯನ್ನು, ಪಾರ್ವತಿಯ ಅವತಾರಿಣಿ ಜಗದೀಶ್ವರಿ, ಜಗನ್ಮಾತಾ, ಚಂಡಿ ಚಾಮುಂಡಿ, ಆದಿಶಕ್ತಿ, ಪರಾಶಕ್ತಿ, ದುರ್ಗಾಶಕ್ತಿ, ಈ ಎಲ್ಲ ಅವತಾರಗಳ ಪ್ರತಿರೂಪವಾಗಿರುವ ಅಂಬಾ ಭವಾನಿಯನ್ನ, ಜಗದಂಬಾ ಭವಾನಿಯನ್ನ, ಶ್ರೀದೇವಿಯನ್ನ, ಬನ್ನಿ ಮಹಾಂಕಾಳಿಯನ್ನ, ಚೌಡೇಶ್ವರಿಯನ್ನ ಮನದೊಳಗ ಪೂಜಿಸಿಕೊಂಡು ಯನ ಗುರುವಿನ ಗುರುಗಳಾಗಿರುವಂತಹ ಪಂಡಿತ್ ಪಂಚಾಕ್ಷರ ಶಿವಯೋಗಿಯವರನ್ನ, ಯನ ವಿದ್ಯಾ ಗುರುಗಳಾಗಿರುವ ಪುಟ್ಟರಾಜ ಕವಿ ಗವಾಯಿಗಳವರನ್ನ ಧ್ಯಾನಿಸಿಕೊಂಡು ಸದ್ಗುರು ಕೋಣಸಿರಸಗಿ, ಜಂಬೇರಾಳ, ತೆಲಗಬಾಳ, ಅರಳಗುಂಡಗಿಯ ಪುರವಾಸಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ, ಸಬಳ ಬಸವೇಶ್ವರರನ್ನ, ಅರಳಗುಂಡಗಿಯ ಶರಣ ಬಸವೇಶ್ವರರನ್ನ, ಕಡಕೋಳದ ಮಡಿವಾಳೇಶ್ವರರನ್ನ, ತೆಲಗಬಾಳದ ಮಹಾಮಾತೆ ಭಾಗ್ಯವಂತಿ ಮಹಾತಾಯಿಯನ್ನ, ಜಂಬೇರಾಳದ ಜಂಬುಲಿಂಗೇಶ್ವರರನ್ನ, ಸದ್ಗುರು ರಾಮಲಿಂಗೇಶ್ವರರ ಅಡಿದಾವರುಗಳಿಗೆ ಹಣಿಮಣಿಯುವುದರೊಂದಿಗೆ, ಪವಾಡಗಳನ್ನು ಮಾಡುವುದರೊಂದಿಗೆ ಪವಾಡ ಪುರುಷರಾಗಿ, ತಪಸ್ಸನ್ನು ಮಾಡುವುದರೊಂದಿಗೆ ತಪಸ್ವಿಗಳಾಗಿ, ಸಿದ್ಧಿಯನ್ನು ಮಾಡುವುದರೊಂದಿಗೆ ಸಿದ್ಧಿ ಪುರುಷರಾಗಿ, ಬರೋಬ್ಬರಿ 6 ತಿಂಗಳು 11 ದಿನಗಳ ಪರ್ಯಂತರವಾಗಿ ಕಠಿಣಾತಿ ಕಠಿಣ ಮೌನಾನುಷ್ಠಾನವನ್ನು ಕೈಗೊಂಡಿರುವಂತಹ ಸಾಕ್ಷಾತ್ ಪರಮಾತ್ಮನ ಅವತಾರಿ ಎಂಬಂತಿರುವಂತಹ ಶ್ರೀ 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 ಪರಮ ಪೂಜ್ಯ ವಿವೇಕ ಚಿಂತಾಮಣಿ ಮಹಾರಾಜರ ಸದ್ಗುರುವಿನ ಪಾದ ಕಮಲಗಳಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುವುದರೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಪರಮ ಪೂಜ್ಯರು, ತಪಸ್ವಿಗಳು, ಸಿದ್ಧಿ ಪುರುಷರು, ಪವಾಡ ಪುರುಷರು, ಕಡಕೋಳ ಮಹಾಮಠದ ಘನ ಮಹಾ ಶಿವಾಚಾರ್ಯ ಅಪ್ಪಂಗಳವರಾಗಿರುವಂತಹ ಶಿವಾಚಾರ್ಯ ರತ್ನ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಂಗಳವರ ಅಡಿದಾವರಿಗಳಿಗೆ ಹಣಿಮಣಿಯುವುದರೊಂದಿಗೆ ಯಾವತ್ತೂ ಕೂಡ ಕಾರ್ಯಕ್ರಮದೊಳಗ ಆಸೀನ ಪರಮ ಪೂಜ್ಯರು, ತಾಯಿ ಬಳಗದವರೇ, ಪುರಾಣ ಪ್ರವಚನ ರತ್ನ ಕೇಸರಿ ಈ ಊರೊಳಗ ಅಂತಲ್ಲ, ನಮ್ಮ ನಾಡಿನಲ್ಲಿ ಅಂತಲ್ಲ, ಹೊರ ರಾಜ್ಯಗಳಿಗೂ ಕೂಡ ಹೋಗಿ ಪುರಾಣ ಪ್ರವಚನವನ್ನ ಮಾಡಿರ್ತಕ್ಕಂತಹ ಕೀರ್ತಿ ನಮ್ಮಪ್ಪ ಜೇರಟಗಿಯ ಪರಮ ಪೂಜ್ಯರಿಗೆ ಸಲ್ತದ. ಜೋರಾದ ಚಪ್ಪಾಳೆ ಬರಲಿ ಅಂತ. ಮಾತೃ ಹೃದಯದ ಪರಮ ಪೂಜ್ಯರು, ಕೋಮಲ ಹೃದಯದ ಪರಮ ಪೂಜ್ಯರು, ವಾಕ್ಸಿದ್ಧಿ ಪುರುಷರು, ತ್ರಿಕಾಲ ಲಿಂಗ ಪೂಜಾ ದುರಂಧರರು, ತಾಯಿ ಹೃದಯದ ಪರಮ ಪೂಜ್ಯರಾಗಿರುವಂತಹ ನಡೆದಾಡುವ ದೇವರು, ಭೂಲೋಕದ ಭಗವಂತನೆಂದು ಭಕ್ತರಿಂದ ಕರೆಸಿಕೊಂಡಿರುವ ಪರಮ ಪೂಜ್ಯರು, ಶಿಕ್ಷಣ ಪ್ರೇಮಿಗಳು, ಅಭಿವೃದ್ಧಿಯ ಹರಿಕಾರರು, ಕಲಾ ಪ್ರೇಮಿಗಳು ಆಗಿರುವ ಪರಮ ಪೂಜ್ಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳು ವೀರಕ್ತ ಮಠ ಪರಮ ಪೂಜ್ಯರ ಅಡಿದಾವರಿಗಳಿಗೆ ಕೋಟಿ ನಮಸ್ಕಾರಗಳನ್ನು ಜೋರಾದ ಚಪ್ಪಾಳಿಯೊಂದಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮದೊಳಗ ಸಂಗೀತದ ಸೇವೆಯನ್ನು ಉಣಬಡಿಸಲು ಆಗಮಿಸಿರುವ ಖ್ಯಾತ ಗವಾಯಿಗಳವರಾಗಿರುವ ಶ್ರೀ ವೀರೇಶ್ ಯಡ್ರಾಮಿಯವರನ್ನ, ಶ್ರೀ ಆಕಾಶ್ ಹೈದರಾ ಅವರನ್ನ, ಬಸವಣ್ಣನವರನ್ನ, ಕಾರ್ಯಕ್ರಮದೊಳಗ ಆಸೀನರಾಗಿ ಕಾರ್ಯಕ್ರಮದ ಪ್ರವಚನವನ್ನು ಕೇಳಲು ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣುಗಳನ್ನು ಸಮರ್ಪಣೆಗೈಯುವುದರೊಂದಿಗೆ 2 ನಿಮಿಷ ಪ್ರಾರ್ಥನೆಗೈಯೋಣ. ಸಂಬ ಸದಾ ಶಿವ, ಸಾಂಬ 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 ಸದಾ
ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಲಿಂಗಾಯ ನಮಃ ಲಿಂಗಾಯ ನಮಃ ಸಂಗಾಯ ನಮಃ ಸಂಗಾಯ ನಮಃ ಶುಭ ಸಾಂಬಜಯ ನಮಃ ಸೇರಿದರು ನಿಜ್ಜರು ತಮ್ಮೂರುಗಳ ಮೊದಲಂತೆ ಅಧಿಕಾರ ಭಾರವು ನಡೆಯಬಹು ದಿವಸಕ್ಕೆ ಮತ್ತೊಂದು ಸೇರಿದರು ನಿಜ್ಜರು ತಮ್ಮೂರುಗಳ ಮೊದಲಂತೆ ಅಧಿಕಾರ ಭಾರವು ನಡೆಯಬಹು ದಿವಸಕ್ಕೆ ಮತ್ತೊಂದು ಘೋರ ಕೆಲಸವನ್ನು ಬೇಡನು ಮಾರಿ ಶುಂಭ ನಿಶುಂಭರೆಂಬರು ಹಾರಿಸಿದರ ಈ ದೇವತೆಗಳ ಪದವಿಗಳ ಕೇಳೆಂದ ಪದವಿ ಕೇಳೆಂದ ಪದವಿ ಕೇಳಂದ ಪದವಿ ಕೇಳಂದ ಪದವಿ ಕೇಳಂದ ಪದವಿ ಕೇಳಂದ ವಾಬಾ ಶುಂಭನೆಂಬುವ ಹಿರಿಯವನೇ ಶುಂಭನೆಂಬುವ ತಮ್ಮನಿವನೇ ಶುಂಭನೆಂಬುವ ಹಿರಿಯನವನೇ ಶುಂಭನೆಂಬುವ ತಮ್ಮನಿವನೇ ಶುಂಭನಿಗೆಯೂ ಪ್ರಧಾನಿ ಇವರ ಸರೋನಿಗೆ ಅರಸುಗಳು ಎಂಬೆನೆ ಯಜ್ಞಗಳ ಭಾಗಗಳೆಂಬದಲ್ಲವ ಕೊಂಡರ ಮರರ ಮುಂಬರಿದು ಸದೆ ಬಡಿದರು ಅಡರಿದರು ಸ್ವರ್ಗಗಳ ಅಡರಿದರು ಸ್ವರ್ಗಗಳ ಅಡರಿದಳು ಸ್ವರ್ಗಗಳ ಅಡರಿದಳು ಸ್ವರ್ಗಗಳ ಸೂರ್ಯನೇ ತಾವಾಗಿ ರವಿ ಅಧಿಕಾರವನ್ನು ತಾವು ಕೊಂಡರೋ ಕೌ ಭೇರವನ್ಯೂ ವರುಣ ಯಮ ವಾಯುವ ಸೂರ್ಯನೇ ತಾವಾಗಿ ರವಿ ಅಧಿಕಾರವನ್ನು ತಾವು ಕೊಂಡರೋ ಕೌ ಭೇರವನಿ ವರುಣ ಯಮ ವೈವಲ್ಯ ನಿರುತಿಗಳ ಆರಲಿ ಮಹಾ ಅಧಿಕಾರ ಆರಲಿ ಮುಹ ಅಧಿಕ ಮಾವರಂದಿಲ್ದಾರಿ ಹಚ್ಚಿ ನೂರಾರು ವರ್ಷಗಳ ಪರ್ಯಂತರವಾಗಿ ಮಹಿಷಾಸುರ ಸತ್ತಾಗ ಭೂಭಾರ ಕಮ್ಮಾಗಿ ಎಲ್ಲ ದೇವಾನುದೇವತೆಗಳು ತಮ್ಮ ಅಧಿಕಾರವನ್ನು ಮಾಡಕತ್ರು. ಸೂರ್ಯ ಬೆಳಗಿನ ಜಾವ ಉದಯ ಆಗಿ ಸಾಯಂಕಾಲ ಅಸ್ತವಾಗುವುದು ನಡೆಯಿತು. ಮಳೆರಾಯ ತಮ್ಮ ತಮ್ಮ ಅಧಿಕಾರ ನಡೆಸಿದ, ಅಗ್ನಿದೇವ ತಮ್ಮ ತಮ್ಮ ಅಧಿಕಾರ ನಡೆಸಿದ, ಯಮದೇವನು ಕೂಡ ತನ್ನ ಅಧಿಕಾರ ನಡೆಸಿದ. ಇಂದ್ರ ಚಂದ್ರ ದೇವೇಂದ್ರರಾದಿಯಾಗಿ ತಮ್ಮೆಲ್ಲ ಅಧಿಕಾರ ಸುಸೂತ್ರವಾಗಿ ನಡೆದ. ಆದರೆ ಅಪಶಕುನಗಳು ಕಾಡಾಕತ್ತು. ದೇವಾನುದೇವತೆಗಳಿಗೆ ಬಲಗಣ್ಣ ಹಾರದ್ರೆ ಶ್ರೇಷ್ಠ ಅಂತರ, ಎಡಗಣ್ಣ ಪಟ 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 ಹಾರಲಕ್ಕತ್ತು.
ನರಿಗಳ ಅರ್ಥನಾದ, ತೋಳಗಳ ಅರ್ಥನಾದ, ನಕ್ಷತ್ರಗಳು ಉದುರುವುದು ಕಾಣಕತ್ತು ದೇವಾನುದೇವತೆಗಳಿಗೆ. ಶಬಾಷ್, ಕ್ಯಾ ಬಾತ್. ಕಾಡಿನೊಳಗ ನರಿಗಳ ಕೂಗು, ತೋಳಗಳ ಕೂಗು, ಯಾವ ಕ್ರೂರ ಪಕ್ಷಿಗಳ ಕೂಗು, ಕ್ರೂರ ಪ್ರಾಣಿಗಳ ಅಳುವಿಕೆಯ ಯಾವ ಕಿವಿಗೆ ಬೀಳಾಕತ್ತು ದೇವಾನುದೇವತೆಗಳಿಗೆ. ದೇವಾನುದೇವತೆಗಳಂತಾರ, ನಮ್ಮವ್ವ ಜಗದಂಬೆಯ ಕೃಪಾದಿಂದ ನಮ್ಮ ಅಧಿಕಾರವನ್ನು ನಾವು ಸರಿಯಾದ ರೀತಿ ಒಳಗೆ ಮಾಡಕತ್ತೇವೆ. ಹಿಂದಕ್ಕ 1000 ಆನೆಯ ಬಲವುಳ್ಳ ಮಹಿಷಾಸುರ ನಮ್ಮನ್ನು ಎಷ್ಟೊಂದು ಹೊಡೆದಾನ, ಎಷ್ಟೊಂದು ಬಡದಾನ. ಆದ್ರ ಏನೋ ಒಂದು ಆಗಬಾರದ ಅನಾಹುತ ಸಂಭವಿಸೋದದ, ಆಗೋದದ. ಆದರೆ ಯಾರು ಹುಟ್ಟಿದ್ರು ಅಂದ್ರೆ 1000 ಆನೆಯ ಬಲವುಳ್ಳವರಾಗಿರುವ ಶುಂಭ ನಿಶುಂಭರು ಭೂಮಿ ಮ್ಯಾಲ ಹುಟ್ಟಿದ್ರು. ಹುಟ್ಟಿದಾರಭ್ಯ ಘನಘೋರ ತಪಸ್ ಮಾಡ್ತಾರ. ಘನಘೋರವಾಗಿರುವ ತಪಸ್ಸನ್ನು ಮಾಡುವುದರೊಂದಿಗೆ ಬ್ರಹ್ಮದೇವನನ್ನ ಒಲಿಸಿಕೊಂಡು ವರವನ್ನ ಕೇಳ್ತಾರ. ಭೂಮಿಯ ಮೇಲಾಗಲಿ ಆಕಾಶದ ಮೇಲಾಗಲಿ ಸಮುದ್ರದ ಒಳಗಾಗಲಿ ಕ್ರೂರ ಪ್ರಾಣಿಗಳಿಂದಾಗಲಿ ಸಮುದ್ರದೊಳಗಾಗಲಿ ಘೋರ ಅರಣ್ಯದಿಂದಾಗಲಿ ಘಟ ಸರ್ಪದಿಂದಾಗಲಿ ಕ್ರೂರ ಮೃಗಗಳಿಂದ ಕಾಡಿನೊಳಗ ಬೆಂಕಿಯಿಂದ ಯಾವುದರಿಂದಲೂ ಕೂಡ ಮರಣವೇ ಬಾರದ ಹಾಗೆ ವರವನ್ನು ಕೊಡು ತಂದೆ ಎಂದಾಗ ಬ್ರಹ್ಮದೇವ ಅಂತಾರ, ಹಾಗೆ ಇಲ್ಲಪ್ಪ, ಹುಟ್ಟುವುದು ಅನಿಶ್ಚಿತ, ಸಾವು ಖಚಿತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಯಾವುದಾದರೊಂದು ರೂಪದಿಂದ ನಿನಗೆ ಮರಣ ಬರಂಗೆ ಕೇಳ್ಕೋ, ನಾನು ವರ ಕೊಡ್ತೀನಿ. ಈ ಕಡೆಗೆ ಅಂತಾನ ಶುಂಭ ನಿಶುಂಭ, ಇಂದ್ರ ಚಂದ್ರ ದೇವೇಂದ್ರರಿಂದಲೇ ನಮಗೇನು ಮಾಡಕ್ಕಾಗಲ್ಲ ಅಂದ್ರ ಹೆಣ್ಮಕ್ಳು ಬಾರಿಗೆ ಇವರೇನು ಮಾಡ್ತಾರ? ಹೆಣ್ಮಕ್ಳು ಇವ್ರೇನ್ ಮಾಡ್ತಾರ ಅಂತ ವರ ಕೇಳ್ಕೊಂಡ. ಏನಂತಂದಾಗ ಶೂರ ಧೀರಳಾಗಿರುವ ಓರ್ವ ಹೆಣ್ಮಗಳ ಕೈಯಾಗ ನಮ್ಮ ಸಾವು ಬರಂಗಾಲಿ ಅಂತ ವರ ಪಡ್ಕೊಂಡ್ರು. ಯಾರು? ಶುಂಭ ನಿಶುಂಭ. ಶುಂಭ ಹಿರಿಯಣ್ಣ, ಶುಂಭ ಹಿರಿಯಣ್ಣ, ನಿಶುಂಭ ತಮ್ಮ. ಯಾವಾಗ ಮರಣವೇ ಬಾರದ ಹಾಗೆ ವರವನ್ನ ಪಡಕೊಂಡಾಗ ದೇವಾನುದೇವತೆಗಳ ಕೂಡ ಯುದ್ಧವನ್ನ ಸಾರ್ತಾರ, ಘನಘೋರ ಯುದ್ಧ ಸಾರ್ತಾರ. ಸ್ವತಃ ದೇವೇಂದ್ರನ ವಜ್ರಾಯುಧ ಈ ಪಾಪಿಷ್ಟ್ರಿಗೆ ಏನು ಮಾಡಲಿಲ್ಲ. ಯಾಕ ಅಂತ ವರ ಪಡ್ಕೊಂಡಾರ. ದೇವೇಂದ್ರ ಎದುರಿಸಲಾಗದೆ ಸೋತ
ದೇವೇಂದ್ರನ ವಜ್ರಾಯುಧ ಏನೂ ಮಾಡಲಿಲ್ಲ. ದೇವೇಂದ್ರ ಸೋತು ಸುಣ್ಣಗಾದ. ಸೂರ್ಯದೇವ ಸೋತು ಸುಣ್ಣಗಾದ. ಯಮದೇವ ಸೋತ, ಅಗ್ನಿದೇವ ಸೋತ, ಅಷ್ಟ ದಿಕ್ಪಾಲಕರೆಲ್ಲ ಸೋತು ಸುಣ್ಣಗಾದರು. ಹೇ ಸೂರ್ಯ, ನನ್ನ ಅಪ್ಪಣೆ ಇಲ್ಲಾರದೆ ನೀ ಪ್ರಪಂಚಕ್ಕೆ ಹೋದಿ ಅಂದ್ರೆ, ಭೂಲೋಕಕ್ಕೆ ಹೋದಿ ಅಂದ್ರೆ ನಿನ್ನ ಹಲ್ಲ ಮುರಿತೀನಿ ಅಂತಂದ ಸೂರ್ಯದೇವಗ. ಸೂರ್ಯದೇವ ಅಂತಾನ ಸೌಕಾಶ. ನೀವು ಹೋಗಂದ್ರ ಹೋಗ್ತೀನಿ, ಇಲ್ಲ ಅಂದ್ರ ಅರಮನಿದಾಗಿರ್ತೀನಿ ಅಂತಂದ ಸೂರ್ಯದೇವ ತನ್ನ ಅಧಿಕಾರ ಎಲ್ಲ ಹೋಯ್ತು. ಹೇ ಚಂದ್ರ, ನನ್ನ ಅಪ್ಪಣೆ ಇಲ್ಲಾರದ್ರೆ ನೀ ಉದಯ ಆದಿ ಅಂತಂದ್ರ ನಿನ್ನ ಟೊಂಕ ಮುರಿತೀನಿ ಅಂತಂದ ಚಂದ್ರದೇವ. ಚಂದ್ರ ಅಂತಾನ, ಚಂದ್ರಗ ಅಂದಾಗ ಚಂದ್ರ ಅಂತಾನ, ಸೂರ್ಯನೇ ನಿನ್ನ ಬಲ್ಲಿ ಕಾಲಾಳಾಗ್ಯಾನ ಅಂದ್ರ ನಂದೇನು ಮರಯ. ಜಗತ್ತನ್ನೇ ಸುಡುವ ರೀತಿ ಒಳಗಿರುವ ಸೂರ್ಯದೇವನೇ ನಿನ್ನ ಆಳಾಗ್ಯಾನ ಅಂದ್ರೆ ನಂದೇನಪ್ಪ. ಈಗ ನಿನ್ನ ಅರಮನಿದಾಗೆ ನಾ ಇರ್ತೀನಿ ಅಂತ ಅಂದ. ಹೇ ಯಮ ಸ್ವಾಮಿ, ಈಗ ನನ್ನ ಉರುಳು ಹಗ್ಗ, ನನ್ನ ಪಾಶ ಏನದ ಅದನ್ನು ನೀವೇ ತಗೊಂಡ್ಬಿಡ್ರಿ ಅಂತ ಯಮದೇವ ಕೂಡ ತನ್ನ ಪಾಶವನ್ನು ಕೊಡ್ತಾನ ಶುಂಭ ನಿಶುಂಭರಿಗೆ. ಅಷ್ಟದಿಕ್ಪಾಲಕರೆಲ್ಲ ಸೋತ್ರು. ದೇವಾನುದೇವತೆಗಳೆಲ್ಲ ಸೋತಾಗ ತಮ್ಮೆಲ್ಲ ಅಧಿಕಾರ ಹೋಗಿ ಜಗತ್ತನ್ನ ಬೆಳಗುವಂತಹ ಎಲ್ಲ ದೇವಾನುದೇವತೆಗಳು ಅಧಿಕಾರ ಹೋಗಿ ಶುಂಭ ನಿಶುಂಭರ ಸೇವಾಧಾರಿಗಳಾಗಿ ಇರುವಂತಹ ದುಸ್ಥಿತಿ ಬಂತು ದೇವಾನುದೇವತೆಗಳಿಗೆ. ಎಲ್ಲರೂ ಕೂಡ ಕೂಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳ್ತಾರ, ಸೌಕಾಶ್ ಸೌಕಾಶ್, ನಮ್ಮ ಅಧಿಕಾರ ಎಲ್ಲ ಹೋಗ್ಯದ. ಶುಂಭ ನಿಶುಂಭರ ಕೈಯಾಗ ನಾವು ಅಡಿಯಾಳಾಗುವ ಸಂದರ್ಭ ಬಂದದಯ್ಯಪ್ಪ. ನಮ್ಮನ್ನ ಕಾಪಾಡ್ರಿ, ನೀವು ನಮ್ಮನ್ನ ಕಾಪಾಡ್ರಿ ಅಂತ ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರರಾದಿಯಾಗಿ ಎಲ್ಲ ದೇವಾನುದೇವತೆಗಳು ಯಾರ ಸ್ಮರಣೆಯನ್ನ ಮಾಡ್ತಾರ ಅಂದ್ರ ತಾಯಿ ಜಗದಂಬೆಯ ಸ್ಮರಣೆ ಮಾಡ್ತಾರ. ತಾಯಿ ಜಗದಂಬೆಯ ಸ್ಮರಣೆ ಮಾಡ್ತಾರ. ಅಂಬಾಭವಾನಿ ಎರಡು ನುಡಿ. ಜಗದಂಬಾ ಗೌರಾಂಬಾ ತುಳುಜ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ, ಜಗದಂಬಾ ಗೌರಂಬಾ, ಜಗದಂಬಾ ಗೌರಂಬಾ ತುಳಜ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ. ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ, ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ, ಶ್ರೇಷ್ಠ ಜಾನಕಿ ಜೀವ ಪಾಲಕಿ, ಶ್ರೇಷ್ಠ ಜಾನಕಿ ಜೀವ ಪಾಲಕಿ ಅಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ, ಅಂಬಾ ಭವಾನಿ ಜಗದಂಬಾ ಭವಾನಿ. ದಾನಮ್ಮನೆಂದು ಹೆಸರಾದ
ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಸೂಪರ್ ಕವಿಗಳೇ. ಧನದ ಶಂಕರಿ ನಾಮದಿಂದ ಬಾದಾಮಿಯೋಳು ಜಗದಂಬೆ. ವನದ ಶಂಕರಿ ನಾಮದಿಂದ ಬಾದಾಮಿಯಳು ಜಗದಂಬೆ. ಧನದ ಶಂಕರಿ ನಾಮದಿಂದ ಬಾದಾಮಿಯೋಳು ಜಗದಂಬೆ. ಬಾದಾಮಿಯಳು ಜಗದಂಬೆ. ಕೊಲ್ಲೂರೋಳು ಮೂಕಾಂಬೆ. ಕೊಲ್ಲೂರೋಳು ಮೂಕಾಂಬೆ. ತುಳಜಾಪುರದ ತುಳಜಾಂಬೆ. ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಗೌರಂಬೆ ಜಗದಂಬೆ ಗೌರಂಬೆ ತುಳಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಗದಗ ಬೆಟಗೇರಿ ಕರಿಯಮ್ಮ ನೀ ಶ್ರೀಸಂಜಪುರದ ಕಾಳಮ್ಮ. ಗದಗಿ ಬಟಗೇರ ಕರಿಯಮ್ಮ ನೀ ಸರಸೀಪುರದ ಕಾಳಮ್ಮ. ಬೆಟಗೇರಿ ಕರಿಯಮ್ಮ ನೀ ಶ್ರೀಸಂಜಪುರದ ಕಾಳಮ್ಮ. ಸಿರಸಂಗಿಪುರದ ಕಾಳಮ್ಮ. ಸೌದತ್ತಿ ಗುಡ್ಡದೆಲ್ಲಮ್ಮ. ಸೌದತ್ತಿ ಗುಡ್ಡದೆಲ್ಲಮ್ಮ ನೀ ಉಧ 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 ಉಧ. ನೋಡ್ರಿ, ಯಾವ ಏಕನಾದ ಏನು ನುಡಿತದ ಉದು 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 ಅಂತ ನಮ್ಮ ತಬಲಾ ವಾದಕರು ತಮ್ಮ ತಬಲಾದೊಳಗ ನುಡಿಸ್ಲಿಕ್ಕತ್ತಾರ. ಜೋರಾದ ಚಪ್ಪಳಿ ಬರ್ಲಿ. ಉದು ಉದು ಎಲ್ಲಮ್ಮ 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 ಉದು 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 ಎಲ್ಲಮ್ಮ. ಗದಗ ಬೆಟಗೇರಿ ಕರಿಯಮ್ಮ ನೀ ಶ್ರೀಸಂಜಪುರದ ಕಾಳಮ್ಮ. ಸೌದತ್ತಿ ಗುಡ್ಡದೆಲ್ಲಮ್ಮ ನೀ ಸೌದತ್ತಿ ಗುಡ್ಡದೆಲ್ಲಮ್ಮ ನೀ ಹುಮಲಾಬಾದದ ಹುಲಿಗಮ್ಮ. ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಜಗದಂಬಾ ಗೌರಂಬ ತುಳಜಾ ಭವಾನಿ 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 ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ 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 ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ಚಲಗ ಬಾಳದ ಮಾತಾಳೆ. ಚಲಗ ಬಾಳದ ಭಾಗ್ಯವಂತಿ ಮಾತಾಯೇ. ಮೂರಟಗಿಪುರದ ಕಾಳಿಕಾ ದೇವಿ.
ಜಗದಂಬ ಗಂಗಮ್ಮ ನೀಲಗಂಗಮ್ಮ ಚಿನ್ನಮಗೇರಿಯ ಭದ್ರಕಾಳಿ ಭದ್ರಕಾಳಿ ವೀರಭದ್ರೇಶ್ವರನ ಅರ್ಧಾಂಗಿಯೇ ಭದ್ರಕಾಳಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಜಗದಂಬಾ ಭವಾನಿ 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 ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ 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 ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ ಆದಿಶಕ್ತಿ ಜಗಜ್ಜನನಿ ಶಾಂಭವಿ ಮಾತಾಗೆ. ಹಲೋ, ದಯವಿಟ್ಟು ಎಲ್ಲರೂ ಕೂತ್ಕೋರಿಮ್ಮ. ಏ ತಮ್ಗೋಡ್ರೆ, ಏ ತಮ್ಮ ಕೂಡು. ಹಲೋ ಹಲೋ ಕೂಡ್ರಿ ಪ್ರತ್ಯಕ್ಷಳಾಗುವುದರೊಂದಿಗೆ ಕೇಳ್ತಾರ ಏನಂತ? ಅವ್ವಾ ಜಗದಂಬ, ಅವ್ವಾ ಜಗದಂಬ, ಶುಂಭ ನಿಶುಂಭ ಎಂಬುವ ದೈತ್ಯ ರಾಕ್ಷಸರು ಹುಟ್ಟಾರ. ಅವ್ವ, ನಮ್ಮ ಅಧಿಕಾರ ಎಲ್ಲ ಹೋಗಿ ಅವರ ಮನೆಯ ಜೀತದಾಳಾಗಿರುವ ಪರಿಸ್ಥಿತಿ ಬಂದದ ಇವ ಅಂತ ಅಂದಾಗ, ಇವ ನಮ್ಮವ್ವ ಜಗದಂಬ ನಮಗ ಹೊಡೆದಾರ, ನಮಗ ಬಡದಾರ, ಇವ ನಮಗ ಹೊಡೆದಾರ ಬಡದಾರ, ಇವ ನೀನೇ ನಮ್ಮವ್ವ ಜಗದಂಬೆ ಅಂತ ಅಂದಾಗ ತಾಯಿ ಜಗದಂಬ ತನ್ನ ಮಕ್ಕಳಾಗಿರುವ ದೇವಾನು ದೇವತೆಗಳಿಗೆ ಸಮಾಧಾನವನ್ನು ಹೇಳ್ತಾಳ ತಾಯಿ ಜಗದಂಬ. ಹೇಳುವುದರೊಂದಿಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅಂತೆ ಪರ್ವತ ರಾಜನ ಮಗಳಾಗಿರುವ ಪಾರ್ವತಿ ನಮ್ಮವ್ವ ಜಗದಂಬೆ ಅವರೆಲ್ಲರಿಗೂ ಅಭಯ ಹಸ್ತವನ್ನು ಕೊಡುವುದರೊಂದಿಗೆ ಆ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಿಯೇ ನನ್ನ ಅವತಾರ ಸಮಾಪ್ತಿಯಾಗ್ತದ ಅಂತ ತಾಯಿ ಜಗದಂಬ ಎಲ್ಲರಿಗೂ ಸಮಾಧಾನ ಮಾಡ್ತಾಳ. ನಿಶ್ಚಿಂತೆ ಇರಿ ನನ್ನ ಎಲ್ಲ ಮಕ್ಕಳೇ ಅಂತ ಸಮಾಧಾನ ಮಾಡಿ ಎಲ್ಲಿ ಹಿಮಾಚಲ ಪ್ರದೇಶದೊಳಗ ಆನಂದದಿಂದ ಏಕಾಂಗಿಯಾಗಿ ಹಿಮಾಚಲ ಪ್ರದೇಶದೊಳಗ ಯಾವ ಕುಳಿತಿರುವಂಥದ್ದನ್ನ ಯಾರು ನೋಡ್ತಾರ ಅಂದ್ರ ಚಂಡ ಮುಂಡ. ತಂಗಿದರೆ ಕೂಡ್ರಿ ಯವ್ವ, ಕಿರಿಕಿರಿ ಏನೇನು ಹೇಳ್ತೀರಿ? ಚಂಡ ಅಂದ್ರೆ ಯಾರು, ಮುಂಡ ಅಂದ್ರೆ ಯಾರು ಅಂದ್ರೆ ಶುಂಭ ನಿಶುಂಭರ ಬಲಗೈ ಎಡಗೈ. ಶುಂಭ ನಿಶುಂಭರ ಬಲಗೈ ಎಡಗೈ ಆಗಿರುವಂತ ಚಂಡ ಮುಂಡಾದಿಗಳು ದೇಶ ಸಂಚಾರ ಮಾಡಕತ್ತಿದ್ರು, ಪ್ರವಾಸ ಮಾಡಕತ್ತಿದ್ರು. ಅವರು ದೇಶ ಸಂಚಾರ ಮಾಡುತ್ತ ಇರುವಾಗ ಏಕಾಂಗಿಯಾಗಿ ಒಬ್ಬಳು ಕುಳಿತಿರ್ತಕ್ಕಂಥದ್ದನ್ನ ನೋಡುವುದರೊಂದಿಗೆ ಚಂಡ ಮುಂಡಗ ಹೇಳ್ತಾನ, ಏ ಮುಂಡ, ಯಾಕೋ ದೋಸ್ತ ಚಂಡ, ಅಲ್ಲೋ ಇಡೀ ಅಖಂಡ ಭೂಮಂಡಲವನ್ನ ಸಂಚಾರ ಮಾಡೀವಿ, ಇಡೀ ಅಖಂಡ ಭೂಮಂಡಲವನ್ನು ಸಂಚಾರ ಮಾಡೀವಿ,
ಇಂಥ ಹೆಣ್ಮಗಳನ್ನು ನಾವು ನೋಡಿಲ್ಲ. ಮುಂಡ ಅಂದ ಕರೆನು ಎಷ್ಟು ಚಂದೊಳ್ಳಿ ಚೆಲುವಿ ಅದಾಳ ಈ ಹೆಣ್ಮಗಳು, ಎಷ್ಟು ಚಂದೊಳ್ಳಿ ಚೆಲುವಿ ಅದಾಳ. ಏ ಚಂಡ, ಈ ಹೆಣ್ಮಗಳಿಗೂ ನಮ್ಮ ಅರಸ ಶುಂಭನಿಗೂ, ಈ ಚಂದೊಳ್ಳಿ ಚೆಲುವಿ ಹೆಣ್ಮಗಳಿಗೂ ನಮ್ಮ ಶುಂಭ ಅರಸನಿಗೂ ಹೇಳಿ ಮಾಡಿಸಿದ ಜೋಡಿ ಆತದ ಏನಿಲ್ಲ. ಮುಂಡ ಅಂತನ್ನ ಏ ಕರೇನೋ ದೋಸ್ತ, ಈಗ ಮಾತಾಡ್ಬೇಡ್ರಿ ತಂದ್ರಿ, ಮಾತಾಡ್ಬೇಡ್ರಿ, ಕರೇನಿ ಅದ, ಹೋಗೋಣ ನಡಿ. ಹೋಗಿ ನಮ್ಮ ದೊರೆಯಾಗಿರುವ ಅರಸನಾಗಿರುವಂತಹ ಶುಂಭ ನಿಶುಂಭರಿಗೆ ಈ ಹೆಣ್ಮಗಳ ಕುರಿತಾಗಿ ಹೇಳೋಣ ಅಂತ ಎಲ್ಲಿಗೆ ಬರ್ತಾರ ಅಂದ್ರೆ ಶುಂಭ ನಿಶುಂಭರ ಕಡೆಗೆ ಬಂದ್ರು. ಶುಂಭ ನಿಶುಂಭರ ಕಡೆಗೆ ಬರ್ತಾರ. ಬುದ್ಧಿ, ಶುಂಭ ನಿಶುಂಭ ಮಹಾಪ್ರಭುಗಳೇ ಪ್ರಪಂಚವನ್ನ ತಿರುಗಾಡುವಂತಹ ಸಂದರ್ಭದೊಳಗ, ದೇಶ ಪರ್ಯಟನೆ ಮಾಡುವ ಸಂದರ್ಭದೊಳಗ ನಾನೊಂದು ಅಮೂಲ್ಯ ರತ್ನವನ್ನು ನೋಡೀವಿ. ಯಾವ ರತ್ನನೋ ಚಂಡಮುಂಡ? ಯಾವ ರತ್ನ ನೋಡಿರೋ ಚಂಡಮುಂಡ ಬುದ್ಧಿ? ಅದು ಲೋಕದೊಳಗ ಪ್ರಸಿದ್ಧಿಯಾಗಿರುವಂತಹ ಸ್ತ್ರೀ ರತ್ನ ನೋಡಿ ಬುದ್ಧಿ, ಸ್ತ್ರೀ ರತ್ನ ನೋಡೀವಿ. ಏ ಚಂಡ, ಏನ್ ಹೇಳಕತ್ತೀರಿ? ಅಷ್ಟು ಚಂದಳ ಹೆಣ್ಮಗಳು, ಅಷ್ಟು ಚಂದದಳ ಬುದ್ಧಿ. ಇಡೀ ಲೋಕದೊಳಗ ಅಂತ ಹೆಣ್ಮಗಳು ನಾವು ನೋಡಿಲ್ಲ ಬುದ್ಧಿ. ಈಗ 14 ಲೋಕಕ್ಕ ನೀವು ಒಡೆಯರಿ ಇದ್ರಿ, 14 ಲೋಕದ ಅಧಿಕಾರ ನಿಮ್ದದರಿ ಅಪ್ಪೋರೆ. ನಿಮಗ ಆ ಹೆಣ್ಮಗಳಿಗೆ ಹಾಲಿನೊಳಗ ಸಕ್ರಿ ಹಾಕಿ ಕಲಿಸಿ ಕೊಡ್ದಂಗಾತದ, ಅಷ್ಟು ಸುಂದರ ಜೋಡಿ ಆತದ. ಹೌದೇನು ಚಂಡ? ಏ ಮುಂಡ, ಹೌದೇನು? ಕರೆಯೋದ್ರ ಬುದ್ಧಿ, ಇದಕ್ಕೆ ನಾನು ಸಾಕ್ಷಿ. ಕೇಳ್ರಿ ನೀವು, ಲೋಕದೊಳಗೆ ಎಲ್ಲ ರತ್ನಗಳು ಇವೆ. ಬುದ್ಧಿ, ಶುಂಭ ನಿಶುಂಭರೇ, ನಿಮ್ಮ ಕಡೆಗೆ ಲೋಕದೊಳಗೆ ಯಾವ್ಯಾವ ಶ್ರೇಷ್ಠ ರತ್ನಗಳದಾವ ಅವು ನಿಮ್ಮಲ್ಲಿ ಅದಾವ. ಶುಂಭ ನಿಶುಂಭರಂದ್ರು ಯಾವ ರತ್ನನೋ ಚಂಡಮುಂಡ? ಯಾವ ರತ್ನ ಅದು? ಮರಗಳಲ್ಲಿ ಶ್ರೇಷ್ಠವಾಗಿರುವ ಪಾರಿಜಾತ ಮರ ನಿಂಬಲ್ಯದ. ಏ ಕರೆ, ಮರಗಳಲ್ಲಿ ಶ್ರೇಷ್ಠವಾಗಿರುವ ಮರ ಪಾರಿಜಾತ ಮರ ಈಗ ಎಲ್ಲದ? ಕಲ್ಲೇದ ನೋಡು ಚಂಡ, ಕಲ್ಲೇದ ನೋಡು. ಕರೆರಿ ಬುದ್ಧಿ, ಕರೆರಿ. ಮತ್ತೆ ಹೇಳ್ತಾರ, ಮಣಿಗಳಲ್ಲಿ ಶ್ರೇಷ್ಠ ಚಿಂತಾಮಣಿ. ಬುದ್ಧಿ, ಮರಗಳಲ್ಲಿ ಶ್ರೇಷ್ಠ ಮರ ಪಾರಿಜಾತ ಮರ ಇಲ್ಲದ, ಮಣಿಗಳಲ್ಲಿ ಶ್ರೇಷ್ಠ ಮಣಿ ಚಿಂತಾಮಣಿ ನಿಂಬಲ್ಲದ. ಏ ಚಂಡ, ಇಲ್ಲೇ ಅದ ನೋಡು, ಇಲ್ಲೇ ಅದ ಮಣಿ ಚಿಂತಾಮಣಿ, ಮಣಿ ಇಲ್ಲೇ ಅದ. ಖರೆ ನೀ ಹೇಳೋದು. ವಿಮಾನಗಳಲ್ಲಿ ಶ್ರೇಷ್ಠವಾಗಿರುವ ಪುಷ್ಪಕ ವಿಮಾನದಲ್ಲಿ ಶ್ರೇಷ್ಠವಾಗಿರುವ ಕುಬೇರನ ವಿಮಾನ. ವಿಮಾನಗಳಲ್ಲಿ ಶ್ರೇಷ್ಠವಾಗಿರುವ ವಿಮಾನ ಯಾವುದು? ಕುಬೇರನ ವಿಮಾನ. ಎಲ್ಲದ? ಏ ಅಲ್ಲೇ ನಿಂತದ ನೋಡು ಚಂಡಮುಂಡ. ನೀ ಅನ್ನದ ಕರೆಯೋದೀಗ ಕುಬೇರನ ಹೊಡೆದು ಅವನಿಂದ ಕಸಿದುಕೊಂಡಿರುವ ಕುಬೇರನ ವಾಹನ ವಿಮಾನ ಇಲ್ಲದ ನೋಡು. ಮುಂದುವರೆದು ಹೇಳ್ತಾರೆ ಬುದ್ಧಿ, ಆನೆಗಳಲ್ಲಿ ಶ್ರೇಷ್ಠವಾಗಿರುವ ಐರಾವತ ಆನೆ. ಕರೆ
ಅಲ್ಲಿಂತದ್ ನೋಡಿ ಅಂತ ಆನೆ ಅದ ಇದು. ಹೌದು, ನೀ ಅನ್ನೋದು ಕರೆ. ಆನೆಗಳಲ್ಲಿ ಶ್ರೇಷ್ಠವಾಗಿರುವ ಆನೆ ಐರಾವತ ಆನೆ ನಂಬಲ್ಯದ ಅಲ್ಲಿಂತದ್ ನೋಡು ಅಂತಂದ್ರು. ರಥಗಳಲ್ಲಿ ಬ್ರಹ್ಮನ ರತ್ನ ಖಚಿತ ರಥ, ರಥಗಳಲ್ಲಿ ಶ್ರೇಷ್ಠವಾಗಿರುವ ರಥ ಬ್ರಹ್ಮನ ರತ್ನ ಖಚಿತ ರಥ ಬುದ್ಧಿ ನಂಬಲ್ಯದ ಕರೆಯೋದು. ಅದರಾಗೆ ನಾವು ಸವಾರಿ ಮಾಡ್ತೀವಿ, ಖರೆ ಚಂಡ ಏ ಮುಂಡ ಖರೆ ನೀವು ಹೇಳೋದು. ಯಾವ ರಥ? ಯಾವ ಬ್ರಹ್ಮನ ರತ್ನ ಖಚಿತ ರಥ ಇಲ್ಲಿ ಅದ ನೋಡು ಅಂತಂದ್ರು. ಬುದ್ಧಿ ಕುದುರೆಗಳಲ್ಲಿ ಉಚ್ಚೈಶ್ರವಸ್ತು ಕುದುರೆ ಇಲ್ಲಿ ಅದ, ಅದನ್ನು ಇಲ್ಲಿ ಅದ. ನಮ್ಮ ಅರಮನೆದಾಗ ಅದ ಚಂಡಮುಂಡ. ಬುದ್ಧಿ ಕಮಲಗಳಲ್ಲಿ ಶ್ರೇಷ್ಠವಾಗಿರುವ ವರುಣನ ಕರಕಮಲ, ಕಮಲಗಳಲ್ಲಿ ಶ್ರೇಷ್ಠವಾಗಿರುವ ವರುಣನ ಕರಕಮಲ ಬುದ್ಧಿ ನಿಂಬಲ್ಯದ. ಕೈಯಾಗ ಹಿಡ್ದೀನಿ ನೋಡು ಚಂಡಮುಂಡ, ಕೈಯಾಗ ಹಿಡ್ದೀನಿ ಬುದ್ಧಿ. ಒಂದು ನಮ್ಮ ಅರಮನೆದಾಗ ಕೊರತಾಗ್ಯದ. ಯಾವುದೋ ಚಂಡ, ಯಾವುದೋ ಮುಂಡ? ಶ್ರೇಷ್ಠ ಸ್ತ್ರೀಯರಲ್ಲಿ ಓರ್ವಳಾಗಿರುವಂತ ಸ್ತ್ರೀ ರತ್ನನೇ ನಂಬಲ್ಲಿರ್ಲಾರ್ದಂಗಾಗ್ಯದ. ಖರೆ ನೋಡು, ನೀ ಅನ್ನೋದು ಖರೆ ಅದ ಬುದ್ಧಿ. ಆ ಹೆಣ್ಮಗಳು ನೋಡಿದ್ರೆ ಲೋಕದೊಳಗ ಅಂತಹ ಸ್ತ್ರೀ ರತ್ನ ಮತ್ತೊಂದು ನಾವು ನೋಡಿಲ್ಲ. ಅವಳನ್ನ ಕರ್ಕೊಂಡು ಬಂದು ನಿಮ್ಮ ಜೊತೆ ಮದುವೆ ಮಾಡಿದ್ರೆ ಬಹಳ ಚಲೋ ಆಗ್ತದ ನೋಡ್ರಿ ಬುದ್ಧಿ ಅಂತ ಅಂದಾಗ, ಆಯ್ತಾಯ್ತು ಸರಿ ಮಾಡೋಣ. ಧೂತನಾಗಿರುವ ಸುಗ್ರೀವನೇ ಬಾ, ಧೂತನಾಗಿರುವ ಸುಗ್ರೀವ ಬಾ ಇಲ್ಲಿ. ಬಂದ ಸುಗ್ರೀವ, ಯಪ್ಪ ನನ್ನಿಂದ ಏನು ಸೇವಾ ಆಗ್ಬೇಕಾಗ್ಯದ? ಈಗ ತಾನೇ ಚಂಡಮುಂಡ ಹೇಳ್ಯಾರ, ಹಿಮಾಚಲ ಪ್ರದೇಶದೊಳಗ ಒಂದು ಸ್ತ್ರೀ ರತ್ನ ಅದತ್ತ, ಹೋಗಿ ಅಕ್ಕಿ ಕೂಡ ವಿಚಾರ ಮಾಡ್ಕೊಳುವ. ಆ ಹೆಣ್ಮಗಳ ಹಿಂದ ಮುಂದ ಮಾತುಕತೆ ಏನೇನದ ನೀ ಹೋಗಿ ಸಂಧಾನ ಮಾಡ್ಕೊಳ್ಬಾರು. ಧೂತನಾಗಿರುವ ಸುಗ್ರೀವನೇ ಅಂತ ಯಾರಿಗೆ ಕಳಿಸ್ತಾರ? ಸುಗ್ರೀವಗೆ ಕಳಿಸಿದ್ರು. ಯಾರು? ಯಾವ? ನಮ್ಮ ಶುಂಭ ನಿಶುಂಭ ಶ್ರೇಷ್ಠ ರಾಕ್ಷಸರು. ಹೋಗಿ ಶುಂಭ ನಿಶುಂಭನ ಅಪ್ಪಣೆಯ ಪ್ರಕಾರವಾಗಿ ಎಲ್ಲಿ ಹೋಗ್ತಾರ? ಹಿಮಾಚಲ ಪ್ರದೇಶದೊಳಗ ಕುಳಿತಿರುವಂತಹ ತಾಯಿ ಜಗದಂಬೆಯನ್ನ ಹೋಗಿ ನೋಡಿದ್ರು. ಯಾರು ನೋಡಿದ್ರು? ಧೂತನಾಗಿರುವ ಸುಗ್ರೀವ ನೋಡ್ದ. ನೋಡು ಯಪ್ಪ 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 ಯಪ್ಪ, ಖರೆ ಚಂಡಮುಂಡ ಅಂದಿದ ಖರೆ. ಅಬ್ಬ ಏನು ಸೌಂದರ್ಯವತಿ, ಏನು ರೂಪವತಿ, ಖರೆ ಲೋಕದೊಳಗ ಇಂಥ ಸ್ತ್ರೀ ರತ್ನ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈ ಸ್ತ್ರೀ ರತ್ನ ತೆಗೆದುಕೊಂಡು ಹೋಗಿ ನಮ್ಮ ಶುಂಭ ಅರಸರಿಗೆ ಮದುವೆ ಮಾಡಿದ್ರ ಅಬ್ಬಾ ಬೆಲೆ ಬಾಳುವ ಕಾಣಿಕೆಗಳನ್ನ ದೂತನಾಗಿರುವ ನನಗೂ ಕೊಡ್ತಾರ ಅಂತ ಹಿರಿ ಹಿಗ್ಗದ ಸುಗ್ರೀವ. ಹೋಗಿ ಕೇಳ್ತಾನ ತಾಯಿ ಜಗದಂಬೆಗೆ, ಅವ್ವ ಕೇಳ್ರಿವ, ಮೂರು ಲೋಕದೊಳಗ ಶುಂಭನಂತ ದೊರೆಯಿಲ್ಲ. ಅವರ ನೀವ್ಯಾರು ಗೊತ್ತಿಲ್ಲ ಆದ್ರೂ ನಾನು ನಿಮ್ಗೆ ಹೇಳ್ಬೇಕಾಗ್ತದ. ಮೂರು ಲೋಕ ಅಲ್ಲ, 14 ಲೋಕದೊಳಗ ಶುಂಭನಂತ ಅರಸ ಮತ್ತೊಬ್ಬರು ಹುಟ್ಟಲ್ಲ.
ಹುಟ್ಟಿಲ್ಲ ಹುಟ್ಟಿಲ್ಲ ಇವ ಅವ್ರ ಬಲ್ಲಿ ಏನೇನದ ಅಂತ ತಿಳ್ಕೊಂಡ್ರಿ ನೀವು ತಾಯಿ. ಮರಗಳಲ್ಲಿ ಶ್ರೇಷ್ಠ ಮರ ಪಾರಿಜಾತ ಮರ ನಮ್ಮ ಶುಂಭನಲ್ಲಿ ಅದ. ಮಣಿಗಳಲ್ಲಿ ಚಿಂತಾಮಣಿ ಮಣಿ ರತ್ನ ಅಲ್ಲದ. ವಿಮಾನಗಳಲ್ಲಿ ಕುಬೇರನ ವಿಮಾನ ನಮ್ಮ ಅರಸನ ಬಲ್ಲದ. ಆನೆಗಳಲ್ಲಿ ಐರಾವತ ಆನೆ ನಂಬಲ್ಲದ. ರಥಗಳಲ್ಲಿ ಬ್ರಹ್ಮನ ರತ್ನ ಖಚಿತ ರಥ ಅದ. ಕುದುರೆಗಳಲ್ಲಿ ಉಚ್ಚ ಶ್ರವಸ್ತು ಕುದುರೆ ಅದ. ಕಮಲಗಳಲ್ಲಿ ವರುಣನ ಕರಕಮಲ ಅದ. ಆದ್ರ ನಂಬಲ್ಲಿ ಒಂದು ಸ್ತ್ರೀ ರತ್ನ ಕಡಿಮೆ ಆಗ್ಯದೆವ್ವ. ಯವ ಕರೆ ಕರೆ ಹೇಳ್ತೀನಿ ನಿಮಗೆ, ಕರೆ ಕರೆ ಹೇಳ್ತೀನಿ. ನೀವು ಲೋಕದೊಳಗ ಅಮೂಲ್ಯವಾಗಿರುವ ರತ್ನ ಇದೀರಿ. ನಮ್ಮ ಅರಸ ಶುಂಭನ ಜೊತೆಗೆ ಮದುವೆ ಆದ್ರಿ ನೀವು. ನಿಮಗ ನಾ ಏನ್ ಹೇಳುವ, 14 ಲೋಕಕ್ಕೆ ಮಹಾರಾಣಿ ಆದಂಗ ಆತೀರಿ. ನಮ್ಮ ಅರಸನ ಜೊತೆ ನೀವು ಮದುವೆ ಆದ್ರೆ ಬಹಳ ಚಂದ. ಹಾಲಿನೊಳಗ ಸಕ್ರಿ ಹಾಕಿ ಕುಡ್ದಂಗ ಆತದ ನನ್ನವ್ವ. ಅಂತಹ ಅರಸ ಶುಂಭ ಅರಸ ನಮ್ಮ ಅರಸ. ತಾಯಿ ಜಗದಂಬಾ ನಗಲಕ್ಕತ್ತಳು. ಧೂತ ಸುಗ್ರೀವ ಕರೆಯದ ನಿನ್ನ ಮಾತು. 14 ಲೋಕಕ್ಕ ಅರಸ ಯಾರು? ನಿಮ್ಮ ಶುಂಭ ಅರಸ. ಕರೆಯದ ನಿಮ್ಮ ಅರಸನ ಜೊತೆ ಮದುವೆ ಆಗಬೇಕು ಅಂತ ನೀ ಬಂದಿದ್ದು ಕರೆಯದ. ನನ್ನ ದೈವ ಸುಮಾರದು ಸುಗ್ರೀವ, ನನ್ನ ದೈವ ಸುಮಾರದ. ಯಾಕ ನನ್ನ ತಾಯಿ ಏನಾಗ್ಯದ ಏನಾಗ್ಯದ ಏನ್ ಹೇಳು ಸುಗ್ರೀವ? ನಾನೊಂದು ಪ್ರಮಾಣ ಮಾಡೀನಿ. ಏನು ಪ್ರಮಾಣ ಅಂದ್ರ, ಯುದ್ಧರಂಗದೊಳಗ ನನ್ನನ್ನು ಸೋಲಿಸಿದವರಿಗೆ ಯುದ್ಧರಂಗದೊಳಗ ನನ್ನನ್ನ ಯಾರು ಸೋಲಿಸ್ತಾರ, ಯಾರು ಪರಾಧೀನ ಮಾಡ್ತಾರ, ಅವ್ರ ಜೊತೆನೇ ನನ್ನ ಮದುವೆ ಮಾಡ್ಕೋತೀನಿ ಅಂತ ಅಣಿ ಮಾಡೀನಿ, ಪ್ರಮಾಣ ಮಾಡೀನಿ. ಈಗ ನಿಮ್ಮ ಅರಸಗ್ ಹೋಗಿ ಹೇಳು, ಶುಂಭಗ್ ಹೋಗಿ ಹೇಳು, ನನ್ನ ಜೊತೆ ಯುದ್ಧ ಮಾಡಿ ಗೆದ್ರ ಅವ್ರ ಜೊತೆಗೆ ನಾ ಮದುವೆ ಆಗ್ತೀನಪ್ಪ. ಏನ್ ಮಾಡೋದು? ಪ್ರಮಾಣ ಮಾಡಿನ ಅಂದಾಗ ಸುಗ್ರೀವ ನಗಲುಕಂತ. ಏನ ತಾಯಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಲೆಕ್ಕಕ್ಕ ಇಟ್ಟಿಲ್ಲ ನಮ್ಮ ರಸ. ಬ್ರಹ್ಮ ವಿಷ್ಣು ಮಹೇಶ್ವರು ಬಾ ಅಂದ್ರ ಬರ್ತಾರ, ಮನಿಗೆ ಹೋಗು ಅಂದ್ರ ಹೋಗ್ತಾರ. ಅಂತಹ ಅರಸ ನಮ್ಮ ಶುಂಭ ಅರಸ. ಸೂರ್ಯ ಚಂದ್ರ ಅಗ್ನಿದೇವ ಅಷ್ಟ ದಿಕ್ಪಾಲಕರು ಸೇವಾದಾರಿಗಳು ನಮ್ಮ ಶುಂಭನ ಬಳಿ ಅವ. ನಮ್ಮ ಶುಂಭನ ಬಳಿ ಗಾಳಿ ಹಾಕೋರು ಯಾರತ್ ನಡೀರಿ ನೀವು? ಸ್ವತಃ ಗಾಳಿ ದೇವನೇ ಕೂತ್ಕೊಂಡು ಗಾಳಿ ಹಾಕ್ತಾನೆ. ಅಂತ ಅರಸ ನಮ್ಮ ಅರಸ. ಸ್ವತಃ ಅಗ್ನಿ ದೇವನೇ ನಿಮಗೇನು ಬೇಕ್ರಿ ಅಪ್ಪೋರೆ, ಇವತ್ತು ಅಡಿಗೆ ಏನ್ ಮಾಡಲ್ರಿ ಅಂತ ಅಗ್ನಿ ದೇವನೇ ಕೇಳಿ ಅಡಿಗೆ ಮಾಡುವ ಸಂದರ್ಭ ಅದ. ಸ್ವತಃ ಮಳೆರಾಯ ತಂಪು ವಾತಾವರಣ ಮಾಡ್ತಾನ. ಸ್ವತಃ ಯಮದೇವನೇ ಕೂತ್ಕೊಂಡು ಕಾಲು ಹೊತ್ತಾರ ತಾಯಿ. ಅಂತ ನಿಮ್ ಜೊತೆ ಯುದ್ಧ ಮಾಡೋದ? ನನಗೆ ನಗು ಬರ್ಲಕ್ಕತ್ತದ ತಾಯಿ. ಆದ್ರೂ ನಾ ದೂತ ಇದ್ದೀನಿ, ಹೋಗಿ ನಮ್ಮ ಅರಸಗೆ ಹೇಳೋದು ನನ್ನ ಕರ್ತವ್ಯ ಅದ, ಹೋಗಿ ಹೇಳ್ತೀನಿ ಅಂತ ಎಲ್ಲಿಗೆ ಬರ್ತಾನ ಅಂದ್ರ, ದೂತನಾಗಿರುವ ಸುಗ್ರೀವ ಶುಂಭ ಅರಸನಲ್ಲಿಗೆ ನಿಶುಂಭ ಅರಸನಲ್ಲಿಗೆ ಬರ್ತಾನ. ಏ ಸುಗ್ರೀವ,
ಏನಾಗ್ಯದ ಹಕ್ಕಿಕತ್ತ? ಬುದ್ಧಿ ಹಕ್ಕಿಕತ್ತು ದೂರ ಉಳಿತು, ನನಗೆ ನಗು ಬರ್ಲಕ್ಕತ್ತದ್ರಿ ಬುದ್ಧಿ. ಯಾಕೆ ನಗಲಕತ್ತಿದ್ವ? ಏನಂತ? ಬುದ್ಧಿ ಆ ಹೆಣ್ಮಗಳು ಒಂದು ಪ್ರಮಾಣ ಮಾಡ್ಯಾಳಂತ್ರಿ. ಏನಂತ? ರಣರಂಗದೊಳಗ ಅವಳನ್ನ ಮೀರಿಸಿದವರು, ಅವರನ್ನು ಸೋಲಿಸಿದವರಿಗೆ ಮಾತ್ರ ಮದುವೆ ಆತಾಳತ್ತ, ಇಲ್ಲ ಅಂದ್ರೆ ಆಕಿ ಮದುವೆನೇ ಆಗಲ್ಲ ಅಂತ ಪ್ರಮಾಣ ಮಾಡ್ಯಾಳಂತ್ರಿ ಬುದ್ಧಿ. ನನಗೆ ನಗು ಬರ್ಲಕ್ಕತ್ತದ್ರಿ ಅಪ್ಪೋರೆ ಅಂತಂದ ದ್ಯೋತ ಸುಗ್ರೀವ. ಇಡೀ ಸಭಾ ನಗಲಕ್ಕತ್ತು. ಏನು? ನಾ ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಲೆಕ್ಕಕ್ಕಿಟ್ಟಿಲ್ಲ, ದೇವಾನುದೇವತೆಗಳು ನನ್ನ ಸೇವಾ ಮಾಡಾಕತ್ತಾರ, ಹೋಗಿ ಹೋಗಿ ಓರ್ವ ಹೆಣ್ಣಿನ ಜೊತೆಗೆ ಯುದ್ಧ ಮಾಡ್ಲಿ ಅನ? ಏ ಧುಮ್ಮ ರಾಕ್ಷಸ, ಹೇ ಧುಮ್ಮ ರಾಕ್ಷಸ, ಬಾಯಿಲಿ ಧೂಮ್ರ ರಾಕ್ಷಸ ಬಾಯಿಲಿ ಅಂದಾಗ ಧುಮ್ಮ ರಾಕ್ಷಸ ಬಂದ. ಧುಮ್ಮ ರಾಕ್ಷಸ ಹ್ಯಾಂಗಿದ್ದ ಅಂದ್ರ ಅವ ನಡ್ಕೊಂಡು ಬರ್ತಿದ್ರ ಅಂದ್ರ ಪರ್ವತನೇ ಗುಡ್ಡನೇ ನಡ್ಕೊಂಡು ಬಂದಂಗಿರ್ತಿತ್ರಿ. ಪರ್ವತನೇ ಬಂದಂಗ, ಗುಡ್ಡನೇ ನಡ್ಕೊಟ್ಟು ಬಂದಂಗ ಅಷ್ಟು ಬಹುದೊಡ್ಡ ರಾಕ್ಷಸ ಧುಮ್ಮ ರಾಕ್ಷಸ. ಬುದ್ಧಿ ನನಗೆ ಅಪ್ಪಣೆಯಾಗಬೇಕು ಬುದ್ಧಿ. ಹಿಮಾಚಲ ಪ್ರದೇಶದೊಳಗೆ ಒಂದು ಸ್ತ್ರೀ ರತ್ನ ಅದ. ಚಂಡ ಹೇಳ್ಯಾನ, ಮುಂಡ ಹೇಳ್ಯಾನ, ದೂತ ಸುಗ್ರೀವಗೂ ಕಳಿಸಿನಿ. ಈಗ ಆ ಹೆಣ್ಮಗಳು ಬಂದ್ರೆ ಕರ್ಕೊಂಡು ಬಾ, ಆ ಹೆಣ್ಮಗಳು ಬಂದ್ರೆ ಕರ್ಕೊಂಡು ಬಾ. ಬರದಿದ್ದರು ಅವಳ ತುರುವನ್ನು ಹಿಡಿದು ಧರ 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 ಹಿಡಿದು ತೆಗೆದುಕೊಂಡು ಬಾ ಅಂತ ಆಜ್ಞೆ ಮಾಡ್ತಾನೆ. ಯಾರಿಗೆ ಅಂದ್ರ ಧುಮ್ಮ ರಾಕ್ಷಸಗ. ಧುಮ್ಮ ರಾಕ್ಷಸಗ ಯಾವಾಗ ಧುಮ್ಮ ರಾಕ್ಷಸ ಅಪ್ಪಣೆಯನ್ನ, ಶುಂಭ ನಿಶುಂಭರ ಅಪ್ಪಣೆಯನ್ನ ಪಡೆಯುವುದರೊಂದಿಗೆ ಪರ್ವತವೇ ಬಂದ ಹಾಗೆ, ಗುಡ್ಡವೇ ಬಂದ ಹಾಗೆ ಬರುವಂಥದ್ದನ್ನು ನೋಡುವುದರೊಂದಿಗೆ ಯಾವ ಯಾವ ಧುಮ್ಮ ರಾಕ್ಷಸ ಸಾವಿರ ಸಾವಿರ ಲಕ್ಷ ಲಕ್ಷ ಸೈನಿಕರೊಡಗೂಡಿ ಬರುವಂತಹ ವೇಳೆ ಒಳಗ ಎಲ್ಲಿ ಕೂತಾರ ನೋಡವ್ರು ಮುತ್ತೇರು, ಕರ್ಪೂರ ಬರೀ ಮುತ್ತೇರು. ಸಾವಿರ ಸಾವಿರ ಸೈನಿಕರ ರಾಕ್ಷಸರೊಡಗೂಡಿ ಬರುವಂತಹ ವೇಳೆದೊಳಗಾಗಿ ತಾಯಿ ಜಗದಂಬ ಪರ್ವತದ ಆಕಾರದೊಳಗ ಇರುವಂತ ದುಮ್ಮ ರಾಕ್ಷಸನ ನೋಡುವುದರೊಂದಿಗೆ ಸಿಂಹ ಸಿಂಹ ಏಳುವುದರೊಂದಿಗೆ ಮೈ ಕೊಡವಿ ನಿಂದಿರುತ್ತದೆ. ಸಿಂಹ ಮೈ ಝಾಡಿಸಿ ನಿಂದಿರುತ್ತದೆ. ಸಿಂಹ ಬರುವಂತಹ ದುಮ್ಮ ರಾಕ್ಷಸನನ್ನು ನೋಡುವುದರೊಂದಿಗೆ ಭೂಮಿ ಆಕಾಶ ಒಂದಾಗಿ ತನ್ನ ಮೂರನೇ ಕಣ್ಣನ್ನ ಬಿಡುವುದರೊಂದಿಗೆ ದುಮ್ಮ ರಾಕ್ಷಸನ ಸಂಹಾರವನ್ನು ಮಾಡಿಬಿಡ್ತಾಳೆ ತಾಯಿ ಜಗದಂಬ. ಭಸ್ಮವನ್ನು ಮಾಡ್ತಾಳೆ ತಾಯಿ ಜಗದಂಬ. ಆದಿಶಕ್ತಿ ಜಗಜ್ಜನನಿ ಶಾಂಭವಿ ಮಾತಾ ಕೇ ಜಯ. ಶ್ರೀದೇವಿ ಮಹಾದೇವಿ ದೇವಿ ನೆನೆದವರ ಮನದೇ ನೀ ತುಂಬಿರುವೆ. ದೇವಿ ನೆನೆದವರ ಮನದೇ ನೀ ತುಂಬಿರುವೆ. ಶ್ರೀದೇವಿ ಮಹಾದೇವಿ ಶ್ರೀದೇವಿ ಮಹಾದೇವಿ ನೆನೆ
ತುಂಬಿರುವೆ ನೆನೆದವರ ಮನದಿ ನೀ ತುಂಬಿರುವೆ ಶ್ರೀದೇವಿ ಮಹಾದೇವಿ ಶ್ರೀದೇವಿ ಮಹಾದೇವಿ ನೆನೆದವರ ಮನದಿ ನೆನೆದವರ ಮನದಿ ನೀ ತುಂಬಿರುವೆ ದುಷ್ಟ ಜನರಿಗೆ ನೀ ದುರ್ಗಿಯುವಾದೆ ಶ್ರೇಷ್ಠರಿಗೆ ಶುಭ ಕರಿಶಂಕರಿಯಾದೆ ದುಷ್ಟ ಜನರಿಗೆ ನೀ ದುರ್ಗಿಯುವಾದೆ ಶ್ರೇಷ್ಠರಿಗೆ ಶುಭ ಕರಿಶಂಕರಿಯಾದೆ ಭಕ್ತರಿಗೆ ಕಲ್ಯಾಣಿ ಭವಾನಿ ಭಕ್ತರಿಗೆ ಕಲ್ಯಾಣಿ ಭವಾನಿ ನೀನಾದೆ ಸೃಷ್ಟಿಯ ಉದ್ಧರಿಸಲು ಸಕಲರ ಪರದೆ ತಾಯಿ ಶ್ರೀದೇವಿ ಮಹಾದೇವಿ ನೆನೆದವರ ಮನದಿ ತುಂಬಿರುವೆ ಮಂಡಲುಂಡ ಚಾಂಡಾಲರ ಅಳಿಸಿದೆ ತಾಯಿನಿ ಚಂಡಿ ಚಾಮುಂಡಿನಿ ಜೈಶಿ ಪೂಜನಿಯಾದ ಮಂಡಲುಂಡ ಚಾಂಡಾಲರ ಅಳಿಸಿದೆ ತಾಯಿನಿ ಚಂಡಿ ಚಾಮುಂಡಿ ಜೈಶಿ ಪೂಜನಿಯಾದ ಶುಂಭನೆ ಶುಂಭರ ಸಂವರಿಸಿದೇನೆ ಶುಂಭನೆ ಸೋಮರ ಸಂವರಿಸಿದೇನೆ ಒಂದೊಂದು ರೂಪವೇ ಭಗವರ ಪೊರೆದ ತಾಯಿ ಶ್ರೀದೇವಿ ಮಹಾದೇವಿ ನೆನೆದವರ ಮನದಿ ತುಂಬಿರುವೆ ತಾಯಿ ನೆನೆದವರ ಮನದಿ ತುಂಬಿರುವೆ ಆದಿಶಕ್ತಿನಿ ಜಗವ ಸೃಷ್ಟಿಸಿದೆ ವೇದ ಭಾಷವ ಕೊಟ್ಟು ಸರಸ್ವತಿ ನೀನಾದ ಆದಿಶಕ್ತಿ ಜಗವ ಸೃಷ್ಟಿಸಿದೆ ವೇದ ಭಾಷೆಯ ಕೊಟ್ಟು ಸರಸ್ವತಿ ನೀನಾದ ಮೋದ ಬಿಸಲ ಹೊತ್ತ ಮಹಾಲಕ್ಷ್ಮಿ ತಾಯಿಯಾದ ಆದಿಗುರು ಕಲ್ಲಿನಾಥನ ಆತ್ಮಶ್ರೀಯಳು ಆದೆ ಶ್ರೀದೇವಿ ಮಹಾದೇವಿ ಶ್ರೀದೇವಿ ಮಹಾದೇವಿ ನೆನೆದವರ ಮನದಿ ತುಂಬಿರುವೆ ಶ್ರೀದೇವಿ ಮನದಿ ತುಂಬಿರುವೆ ಶ್ರೀದೇವಿ 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 ಜಯ ಮಂಗಲಂ ಜಯ ನಮ ಪಾರ್ವತಿ ನಮ್ಮವರಿಗಿರುವಂತಹ ಕಟ್ಕೊಂಡು ಹೋದಂಗ ಆಗ್ತಿರ್ತದ ಸಮಸ್ತರು ಕೂಡ ನೋಡೋಣ ಅಕ್ಕರ್ ಎಷ್ಟು ಮಂದಿ ತಗೊಂಡಿರಿ ಫೋಟೋ ಎತ್ ನೋಡ್ರಿ ಕೈರಿ